ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ ಆಗಿರ್ತಕ್ಕಂಥ ರಾಜ್ಯದ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿರ್ತಕ್ಕಂಥ ತುಂಗಭದ್ರಾ ನೀರಾವರಿ ಜಲಾಶಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬೇಡಿಕೆಗಳು ಸ್ಪಷ್ಟವಾಗಿದ್ದಾವೆ. ನಾವೇನು ಹೇಳ್ತಾ ಇದ್ದೀವಿ, ಕಾಯಂ ಸ್ವರೂಪದ ಕೆಲಸ ಇದೆ, ಕಾಯಂ ಸ್ವರೂಪದ ಡ್ಯಾಮ್ ಇದೆ, ಕಾಲುವೆ ಇದೆ, ಕೆಲಸನೂ ಇದೆ. ನಮ್ಮೆಲ್ಲರನ್ನು ಕಾಯಂಗೊಳಿಸಬೇಕು ಅನ್ನೋದು ಮೊದಲನೇದು. ಇಲ್ಲ ಕಾಯಂಗೊಳಿಸೋದಕ್ಕೆ ತಡ ಆದರೂ ಪರವಾಗಿಲ್ಲ, ಎಲ್ಲ ಕಾರ್ಮಿಕರಿಗೂ ಉದ್ಯೋಗದ ಭದ್ರತೆ ಕೊಡಬೇಕು, ವರ್ಷ ಪೂರ್ತಿ ಅವರಿಗೆ ಕಾಯಂ ಕೆಲಸಗಾರರೆಂದು ಪರಿಗಣಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಭಾಳ ಮುಖ್ಯವಾಗಿ ಇದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಲಾಶಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು. ಇವರು ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರ ಬದಲಾಗಿ ವಿಶೇಷ ಸ್ಥಾನಮಾನದಡಿಯಲ್ಲಿ 371 ಅಡಿಯಲ್ಲಿ ಈ ಒಂದು ಪ್ರಕರಣನ ಕಾರ್ಮಿಕರನ್ನ ಕಾಯಂಗೊಳಿಸೋಕ್ಕೆ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು, PF ESI ಕೊಡಬೇಕು, ಅವ್ರಿಗೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಎಷ್ಟು ಜನ ಕಾರ್ಮಿಕರು ಇವತ್ತು ನಮ್ಮ 1530 ಜನ ಕಾರ್ಮಿಕರಿದ್ದಾರೆ. ಅಲ್ಲಿ ಒಟ್ಟು ಕಾರ್ಮಿಕರು ಈಗಾಗಲೇ ಭಾಳಷ್ಟು ಜನ ವರ್ಷ ಪೂರ್ತಿ ಮಾಡೋರಿದ್ದಾರೆ. ಇನ್ನು ಕೆಲವು ಜನಕ್ಕೆ ಮಾತ್ರ ಬೇಡ ಅಂತಿದ್ದಾರೆ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಎಲ್ಲರೂ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಒಪ್ಕೊಳ್ಬೇಕು. ಈ ಬಗ್ಗೆ ನೀವು ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಹಿಂದೆ DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಸಚಿವರು ಇರುವಾಗ ಎಲ್ಲರಿಗೂ ಕೂಡ ಕಂಟಿನ್ಯೂ ಕೆಲಸ ಕೊಡಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಸರ್ಕಾರದ ಅನುಮತಿ ಇಲ್ಲದೆ ಯಾರು ತೆಗಿಬಾರ್ದಂತ ಆದೇಶನೇ ಮಾಡಿದ್ದಾರೆ. ಆದರೆ ಆದೇಶನ ನೀರಾವರಿ ಅಧಿಕಾರಿಗಳು ಪಾಲನೆ ಮಾಡ್ತಿಲ್ಲ. ಅಲ್ಲಿ ಒಂದು ಹೆಂಗಿದೆ ಅಂದರೆ, ನಮ್ಮದು ನಿಜಾಮನ ಆಡಳಿತ ಕೊಟ್ಟ ಪ್ರದೇಶ ಇದ್ದರೂ ಕೂಡ ಇವಾಗ 371 ವಿಶೇಷ ಸ್ಥಾನಮಾನದ ಅಡಿಯಲ್ಲಿ ಇದ್ದರೂ ಕೂಡ ನೀರಾವರಿ ಅಧಿಕಾರಿಗಳು ಮಾತ್ರ ಇನ್ನೂ ಇವತ್ತು ನಿಜಾಮನ ಥರ ನಮ್ಮನ್ನು ಗುಲಾಮಗಿರಿ ಪದ್ಧತಿಯಲ್ಲಿ ನಮ್ಮ ಕಾರ್ಮಿಕರು ದುಡ್ಡು ಸೇರ್ತಿದ್ದಾರೆ. ಅವ್ರು ಹೇಳ್ತಾರೆ, ಈಗ ಕಾನೂನನ್ನು ಬಿಸಿ ತೋರಿಸಿದ್ದೀವಿ, ಅವರಿಗೆ ಕಾನೂನಲ್ಲಿ ಅವ್ರನ್ನ ಹಿಡಿದಾಕಿದ್ದೀವಿ, ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಗ್ತದೆ, ಅಧಿಕಾರಿಗಳಿಗೆ ನಾವು ವಾರ್ನ್ ಮಾಡಿದ್ದೀವಿ. ಕಾಯ್ದೆಗಳು ಹೇಳ್ತವೆ, ಕಾನೂನು ಹೇಳ್ತದೆ, ಸಂವಿಧಾನ ಹೇಳ್ತದೆ, ನೀವು ಸರ್ಕಾರ ಹೇಳಿದ್ದು ಮಾಡಬೇಕು ಅಂತ ಹೇಳಿದ್ದೀವಿ. ಮಾಡದೆ ಹೋದಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಬಂದಿದ್ದೀವಿ. ಅವರೆಲ್ಲರ ವಿರುದ್ಧ ತಾವು ಕೊಟ್ಟ ಆದೇಶನ, ತಮ್ಮ ಆದೇಶನ ಪಾಲನೆ ಮಾಡ್ತಿಲ್ಲ, ಸರ್ಕಾರದ ನಿರ್ದೇಶನ ಪಾಲಿಸ್ತಿಲ್ಲ, MD ಅವರ ಅನುಮೋದನೆ ಕೊಟ್ಟರು ಪಾಲನೆ ಮಾಡ್ತಿಲ್ಲ. ಆ ಕಾರಣಕ್ಕಾಗಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ ಆಗಿರ್ತಕ್ಕಂಥ ರಾಜ್ಯದ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿರ್ತಕ್ಕಂಥ ತುಂಗಭದ್ರಾ ನೀರಾವರಿ ಜಲಾಶಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬೇಡಿಕೆಗಳು ಸ್ಪಷ್ಟವಾಗಿದ್ದಾವೆ. ನಾವೇನು ಹೇಳ್ತಾ ಇದ್ದೀವಿ, ಕಾಯಂ ಸ್ವರೂಪದ ಕೆಲಸ ಇದೆ, ಕಾಯಂ ಸ್ವರೂಪದ ಡ್ಯಾಮ್ ಇದೆ, ಕಾಲುವೆ ಇದೆ, ಕೆಲಸನೂ ಇದೆ. ನಮ್ಮೆಲ್ಲರನ್ನು ಕಾಯಂಗೊಳಿಸಬೇಕು ಅನ್ನೋದು ಮೊದಲನೇದು. ಇಲ್ಲ ಕಾಯಂಗೊಳಿಸೋದಕ್ಕೆ ತಡ ಆದರೂ ಪರವಾಗಿಲ್ಲ, ಎಲ್ಲ ಕಾರ್ಮಿಕರಿಗೂ ಉದ್ಯೋಗದ ಭದ್ರತೆ ಕೊಡಬೇಕು, ವರ್ಷ ಪೂರ್ತಿ ಅವರಿಗೆ ಕಾಯಂ ಕೆಲಸಗಾರರೆಂದು ಪರಿಗಣಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಭಾಳ ಮುಖ್ಯವಾಗಿ ಇದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಲಾಶಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು. ಇವರು ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರ ಬದಲಾಗಿ ವಿಶೇಷ ಸ್ಥಾನಮಾನದಡಿಯಲ್ಲಿ 371 ಅಡಿಯಲ್ಲಿ ಈ ಒಂದು ಪ್ರಕರಣನ ಕಾರ್ಮಿಕರನ್ನ ಕಾಯಂಗೊಳಿಸೋಕ್ಕೆ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು, PF ESI ಕೊಡಬೇಕು, ಅವ್ರಿಗೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಎಷ್ಟು ಜನ ಕಾರ್ಮಿಕರು ಇವತ್ತು ನಮ್ಮ 1530 ಜನ ಕಾರ್ಮಿಕರಿದ್ದಾರೆ. ಅಲ್ಲಿ ಒಟ್ಟು ಕಾರ್ಮಿಕರು ಈಗಾಗಲೇ ಭಾಳಷ್ಟು ಜನ ವರ್ಷ ಪೂರ್ತಿ ಮಾಡೋರಿದ್ದಾರೆ. ಇನ್ನು ಕೆಲವು ಜನಕ್ಕೆ ಮಾತ್ರ ಬೇಡ ಅಂತಿದ್ದಾರೆ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಎಲ್ಲರೂ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಒಪ್ಕೊಳ್ಬೇಕು. ಈ ಬಗ್ಗೆ ನೀವು ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಹಿಂದೆ DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಸಚಿವರು ಇರುವಾಗ ಎಲ್ಲರಿಗೂ ಕೂಡ ಕಂಟಿನ್ಯೂ ಕೆಲಸ ಕೊಡಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಸರ್ಕಾರದ ಅನುಮತಿ ಇಲ್ಲದೆ ಯಾರು ತೆಗಿಬಾರ್ದಂತ ಆದೇಶನೇ ಮಾಡಿದ್ದಾರೆ. ಆದರೆ ಆದೇಶನ ನೀರಾವರಿ ಅಧಿಕಾರಿಗಳು ಪಾಲನೆ ಮಾಡ್ತಿಲ್ಲ. ಅಲ್ಲಿ ಒಂದು ಹೆಂಗಿದೆ ಅಂದರೆ, ನಮ್ಮದು ನಿಜಾಮನ ಆಡಳಿತ ಕೊಟ್ಟ ಪ್ರದೇಶ ಇದ್ದರೂ ಕೂಡ ಇವಾಗ 371 ವಿಶೇಷ ಸ್ಥಾನಮಾನದ ಅಡಿಯಲ್ಲಿ ಇದ್ದರೂ ಕೂಡ
ನೀರಾವರಿ ಅಧಿಕಾರಿಗಳು ಮಾತ್ರ ಇನ್ನೂ ಇವತ್ತು ನಿಜಾಮನ ಥರ ನಮ್ಮನ್ನು ಗುಲಾಮಗಿರಿ ಪದ್ಧತಿಯಲ್ಲಿ ನಮ್ಮ ಕಾರ್ಮಿಕರು ದುಡಿಸ್ತಿದ್ದಾರೆ. ಅವ್ರು ಹೇಳ್ತಾರೆ ಈಗ ಕಾನೂನನ್ನು ಬಿಸಿ ತೋರಿಸಿದ್ದೀವಿ, ಅವರಿಗೆ ಕಾನೂನಲ್ಲಿ ಅವ್ರನ್ನ ಹಿಡಿದಾಕಿದ್ದೀವಿ, ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಗ್ತದೆ, ಅಧಿಕಾರಿಗಳಿಗೆ ನಾವು ವಾರ್ನ್ ಮಾಡಿದ್ದೀವಿ. ಕಾಯ್ದೆಗಳು ಹೇಳ್ತವೆ, ಕಾನೂನು ಹೇಳ್ತದೆ, ಸಂವಿಧಾನ ಹೇಳ್ತದೆ, ನೀವು ಸರ್ಕಾರ ಹೇಳಿದ್ದು ಮಾಡಬೇಕು ಅಂತ ಹೇಳಿದ್ದೀವಿ. ಮಾಡದೆ ಹೋದಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಬಂದಿದ್ದೀವಿ. ಅವರೆಲ್ಲರ ವಿರುದ್ಧ ತಾವು ಕೊಟ್ಟ ಆದೇಶನ ತಮ್ಮ ಆದೇಶನ ಪಾಲನೆ ಮಾಡ್ತಿಲ್ಲ, ಸರ್ಕಾರ ನಿರ್ದೇಶನ ಪಾಲಿಸ್ತಿಲ್ಲ, MD ಅವರ ಅನುಮೋದನೆ ಕೊಟ್ಟರು ಪಾಲನೆ ಮಾಡ್ತಿಲ್ಲ. ಆ ಕಾರಣಕ್ಕಾಗಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.